ಇದು 108 ಅಡಿ ವಿರಾಟ್ ವಿಶ್ವರೂಪ ವಿಗ್ರಹ. ಇಲ್ಲಿ ನಗುವ ಮುಖ ರಾಮ. ಸೊ ಇದು ವಿಶೇಷ ಈ ದೇವಸ್ಥಾನದಲ್ಲಿ. 100 ವರ್ಷ ಇತಿಹಾಸವಿರುವ ಶ್ರೀ ಕೋದಂಡ ರಾಮಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡ 108 ಅಡಿ ಎತ್ತರದ ಮಹಾವಿಷ್ಣು ವಿಶ್ವರೂಪ ಪ್ರತಿಮೆ. ಇಂತಹ 10 ಹಲವಾರು ವಿಶೇಷತೆಗಳನ್ನು ಒಳಗೊಂಡ ದೇವಾಲಯದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ವರ್ಷ ಇತಿಹಾಸವಿರುವ ಈಜಿಪುರದ ಶ್ರೀ ಕೋದಂಡ ರಾಮಸ್ವಾಮಿ ದೇವಸ್ಥಾನದಲ್ಲಿ ಸ್ಥಾಪಿತಗೊಂಡಿರುವ 108 ಅಡಿ ಎತ್ತರದ ಮಹಾವಿಷ್ಣು ವಿಶ್ವರೂಪ ಪ್ರತಿಮೆ ಏಕಶಿಲಾ ಶಿಲ್ಪವು ಭಗವಾನ್ ವಿಷ್ಣುವಿನ ಬ್ರಹ್ಮಾಂಡ ರೂಪವಾದ ವಿಶ್ವರೂಪದ ಆಕಾರದಲ್ಲಿ ನಿರ್ಮಿತವಾಗಿದ್ದು, ಇದು ವಿಶ್ವದ ಅತ್ಯಂತ ಎತ್ತರದ ವಿಷ್ಣು ಪ್ರತಿಮೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಜೈ ಶ್ರೀರಾಮ್. ನಮ್ಮ ಈಜಿಪುರದಲ್ಲಿ ನೆಲೆಸಿರುವ ವಿರಾಟ್ ವಿಶ್ವರೂಪ ವಿಗ್ರಹ ದೇವರು. ಸೊ ಸ್ವಾಮಿಯ ಬಲಭಾಗದಲ್ಲಿ ನಮಗೆ ಈಶ್ವರ, ಸ್ಕಂದ ಮತ್ತೆ ನಾರಸಿಂಹ ಮತ್ತೆ ಋಷಿ ಇದ್ದಾರೆ. ಸ್ವಾಮಿಯ ಎಡಭಾಗದಲ್ಲಿ ಬ್ರಹ್ಮ, ಗರುಡ, ಆಂಜನೇಯ ಮತ್ತೆ ಋಷಿ. ಮತ್ತೆ ನಿಮಗೆ ಡೀಟೇಲಿಂಗ್ ಆಗಿ ನಿಮಗೆ ಇಲ್ಲಿಂದ ಕಾಣಿಸುತ್ತೆ. ಸೊ ಸಪ್ತ ಸಾಗರ, ಸಪ್ತ ಸಮುದ್ರ. ದ ಪ್ರಾಜೆಕ್ಟ್ ವಾಸ್ ಸ್ಟಾರ್ಟೆಡ್ ಇನ್ 2010 and 2025 it completed. The entire universe is depicted. ಪ್ರತಿಯೊಂದು ಕೂಡ ನೀವು ಇಲ್ಲಿ ಬಂದಾಗ ನಿಮಗೆ ಡೀಟೇಲಿಂಗ್ ಆಗಿ ಕಾಣಿಸುತ್ತೆ ಕೆತ್ತನೆ ಹೇಗೆ ಏನು ಅನ್ನೋದು. ಸೊ ವಿ ಆಲ್ ವೆಲ್ಕಮ್ ಯು. ಇದು ಇರೋದು ಈಜಿಪುರದಲ್ಲಿರುವ ನೆಲೆಸಿರುವ ವಿರಾಟ್ ವಿಶ್ವರೂಪ ವಿಗ್ರಹ ದೇವರು. ಸೊ ಇದು ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ 2010ನಲ್ಲಿ ಪ್ಲಾನಿಂಗ್ ಸ್ಟಾರ್ಟ್ ಆಯಿತು. 2014ನಲ್ಲಿ ಪರ್ಮಿಷನ್ ಸಿಕ್ಕಿತ್ತು. 2014 to 18 ಕಟಿಂಗ್ ಆ್ಯಂಡ್ ಕಾವಿಂಗ್ ಪ್ರಾಸೆಸ್ ಆಯಿತು. 2018 to 19 ಟ್ರಾನ್ಸ್ಪೋರ್ಟೇಷನ್ ಆಯಿತು. 2019ನಲ್ಲಿ ವರ್ಕ್ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಇದು ಬಂದು ಕಂಪ್ಲೀಟ್ ಸಿಂಗಲ್ ಸ್ಟೋನ್ ರಾಕ್. ಸೊ ಇಲ್ಲಿ ರಾಮ ತುಂಬ ವಿಶೇಷವಾಗಿದ್ದಾರೆ. ಸೊ ಇಲ್ಲಿ ಈ ರಾಮನ ಹೆಸರು ತ್ರಿಭಂಗ ರಾಮ ಅಂತ. ಸೊ ತ್ರಿಭಂಗ ಅಂದರೆ ಸ್ವಲ್ಪ ಯೂಶಲಿ ರಾಮ ವಿಲ್ ಆಲ್ವೇಸ್ ಬಿ ಟಿಲ್ಟೆಡ್. ಸೊ ಇಲ್ಲಿ ಹಿಸ್ ಲಿಟಲ್ ಕ್ರಾಸ್, ಮತ್ತು ಯಾವಾಗಲೂ ನಮ್ಮ ರಾಮ ಬಲಭಾಗದಲ್ಲಿ ಸೀತಾದೇವಿ ಇರ್ತಾರೆ, ಬಟ್ ಇಲ್ಲಿ ಲಕ್ಷ್ಮಣ ಇದ್ದಾರೆ ಎಡಭಾಗಕ್ಕೆ. ತ್ರಿಭಂಗ ರಾಮ ಮತ್ತು ಇಲ್ಲಿ ನಗುವ ಮುಖ ರಾಮ. ಸೊ ನಿಮಗೆ ಯಾವಾಗಲೂ ಇಲ್ಲಿ ನಗ್ತಾ ಇರ್ತಾರೆ. ಸೊ ಇದು ವಿಶೇಷ ಈ ದೇವಸ್ಥಾನದಲ್ಲಿ, ಈಜಿಪುರ ಗ್ರಾಮ. ನೀವು ಕೂಡ ಈಜಿಪುರಕ್ಕೆ ಹೋದರೆ ಈ ದೇವಾಲಯಕ್ಕೊಮ್ಮೆ ತಪ್ಪದೇ ಭೇಟಿ ನೀಡಿ. ಇಲ್ಲಿರುವ ಶ್ರೀ ಕೋದಂಡ ರಾಮಸ್ವಾಮಿ ದೇವರ ದರ್ಶನ ಮಾಡಿ ವಿಡಿಯೋ ಕುರಿತು ಕಮೆಂಟ್ನಲ್ಲಿ ತಿಳಿಸಿ.